ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸುಸಿಯ ಶುಕ್ರವಾರದ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಸಾವಿತ್ರಿ, ವಿನಂತಿ, ಚಿತ್ರ, ಈಶ್ವರಿ 4 ಜನನು ವಿದ್ಯೆ ಇನ್ನೂ ಕಾಲೇಜಿಂದ ಬಂದಿಲ್ಲ, ಅವಳು ಬರಲಿ ಇರು ಸರಿಯಾಗಿ ಅವಳಿಗೆ ಬೈದ್ಬಿಟ್ಟು ಹೋಗೋಣ ಅಂತ ಹೇಳಿ ಔಟ್ ಹೌಸ್ ಹತ್ರ ಕಾಯ್ತಾ ಇರ್ತಾರೆ. ವಿದ್ಯೆ ಅದೇ ಸಮಯಕ್ಕೆ ಬರ್ತಾಳೆ. ಆಗ ಸಾವಿತ್ರಿ ಹೇಳ್ತಿದ್ದಾಳೆ, ಏಯ್ ಏನು ನೀವು ರೆಡಿ, ಅಷ್ಟೊತ್ತಿಗೆ ಎದ್ದು ಕಾಲೇಜ್ಗೆ ಹೋಗ್ತೀಯಾ, ಇಷ್ಟೊತ್ತಾದರೂ ಮನೆಗೆ ಬರಲ್ಲ, ನಿನಗೇನು ಬುದ್ಧಿ ಇಲ್ವೇನೆ, ಅಷ್ಟಕ್ಕೂ ಈ ನಡುವೆ ನೀನು ಜಾಸ್ತಿ ಆಗ್ಬಿಟ್ಟಿದ್ಯಾ ಅಂತ ಹೇಳ್ತಾಳೆ. ಆಗ ಈಶ್ವರಿ ಇದ್ದವಳು, ಅದು ನೋಡವ ವಿದ್ಯಾ, ಏನು ಗೊತ್ತಾ, ನೀನು ಮದುವೆ ಆಗಿರೋ ಹುಡುಗಿ, ಇವಾಗ ಗೊತ್ತಾಗೋಷ್ಟೊಳಗೆ ಮನೆಗೆ ಬಂದು ದೀಪ ಹಚ್ಚಿ ಮನೆಯಲ್ಲೇ ಇರಬೇಕು. ನೀನು ಇಷ್ಟೊತ್ತಿಗೆ ಬಂದು ಆಟೋದಲ್ಲಿ 10-11 ಗಂಟೆನಲ್ಲಿ ಆಟೋನಲ್ಲಿ ಬಂದಿಳಿದ್ರೆ ನೋಡಿ ಜನ ಏನಂತಾರವ, ಈ ಅಟ್ಟಿ ಮರವಾದ ಏನಾಗಬೇಕವ ಅಂತ ಹೇಳ್ತಾಳೆ. ಆಗ ವಿದ್ಯಾ ಇದ್ದಳು, ಅಯ್ಯೋ ಚಿಕ್ಕತ್ತೆ, ಇವಾಗ ಕಾಲ ಬದಲಾಗಿದೆ, ಜನ ಏನೂ ಅನ್ನಲ್ಲ. ಇವಾಗ ಹೆಣ್ಣು ಹೊಸ್ಲು ದಾಟೋಗಿ ಗಗನ ಸಖಿಯಾಗಿ ಹಾರಿ ಬರೋಷ್ಟು ದೊಡ್ಡವಳಾಗಿದ್ದಾಳೆ. ಅಷ್ಟೇ ಅಲ್ಲದೆ ಬರೀ ಅಡುಗೆ ಮನೆಗೆ ಸೀಮಿತ ಅಲ್ಲದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವಳು ಕೂಡ ಗಂಡಿನ ಸಮಾನಕ್ಕೆ ಕೆಲಸ ಮಾಡ್ತಾ ಇದ್ದಾಳೆ. ಅಂಥದ್ರಲ್ಲಿ ನೀವೇನು ಚಿಕ್ಕತ್ತೆ, ಒತ್ತು ಮುಳುಗೋಷ್ಟೊಳಗಡೆ ಹೆಣ್ಣು ಮನೆ ಒಳಗಡೆ ಬಂದು ಸೇರ್ಕೊಬೇಕು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಆಗ ಸಾವಿತ್ರಿ ಇದ್ದವಳು, ಓಹೋ ತಾನೇನೋ ದೊಡ್ಡ ಸಾಧನೆ ಮಾಡಿರೋ ಹೆಣ್ಣು ಮಾದರಿ ಎಲ್ಲ ಹೆಣ್ಮಕ್ಳಿಗೂ ಅನ್ನೋ ಥರ ಬಿಲ್ಡಪ್ ಕೊಡ್ತಾವಳೆ ಇಲ್ಲಿ ಅಂತ ಹೇಳ್ತಾಳೆ. ಆಗ ವಿದ್ಯೆ ಇದ್ದವಳು, ಮಾದರಿ ಹೆಣ್ಣೆ, ನಾನು MBBS ಓದಿ ಡಾಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಿರೋದು ಅದು ನಿಮಗೆ ಚಿಕ್ಕದಿರ್ಬೋದು, ಅದು ನನ್ನ ಕನಸು, ನನ್ನ ಗುರಿ. ಅಷ್ಟೇ ಅಲ್ಲ, ಪ್ರತಿಯೊಂದು ಹೆಣ್ಣು ತನ್ನ ಮಕ್ಕಳು ಗಂಡನಿಗೋಸ್ಕರ ಹೊರಗಡೆ ಹೋಗಿ ದುಡಿತಾ ಇರೋ ಪ್ರತಿಯೊಂದು ಸ್ವಾಭಿಮಾನ ಹೆಣ್ಮಕ್ಳು ಕೂಡ ಮಾದರಿನೇ ಪ್ರಪಂಚಕ್ಕೆ. ಅದೆಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ, ಸ್ವಾಭಿಮಾನ ಇದ್ದವ್ರಿಗೆ ಮಾತ್ರನೇ ಅರ್ಥ ಆಗೋದು ಅಂತ ಹೇಳ್ತಾಳೆ. ಆಗ ವಿನಂತಿದ್ದಳು, ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ ದುರಹಂಕಾರದಲ್ಲಿ ಅಂತ ಹೇಳ್ತಾಳೆ. ಆವಾಗ ವಿದ್ಯಾ ಇದ್ದವಳು, ದುರಹಂಕಾರ ಅಲ್ಲ, ಇರೋ ನಿಜಾನೇ ಅಂತ ಹೇಳ್ತಾಳೆ. ಸಾವಿತ್ರಿ ಇದ್ದವಳು, ಸರಿ ನೀನು ಇವಾಗ ಏನೇನೋ ಭಾಷಣ ಬಿದ್ದು ಮಾತು ಮರೆಸ್ಬೇಡ, ಇಷ್ಟೋ ತನಕ ಎಲ್ಲಿಗೆ ಹೋಗ್ತೀಯಾ ಅಂತ ಅದನ್ನು ಹೇಳು ಸಾಕು ಅಂತ ಹೇಳ್ತಾಳೆ. ಆಗ ವಿದ್ಯಾ ಇದ್ದವಳು, ಅದು ನನಗೆ ಬೇರೆಯವ್ರ ಹಂಗಲ್ಲಿ ಬದುಕೋದಕ್ಕೆ ಇಷ್ಟ ಇಲ್ಲ, ಬೇರೆಯವ್ರ ಥರ ನನಗೆ ನನ್ನ ಸ್ವಂತ ದುಡ್ಡು ಮೇಲೆ ನಿಂತ್ಕೊಬೇಕು ಅನ್ನೋದು ಆಸೆ, ಹಂಗಾಗಿ ಒಂದು ಹೋಟ್ಲಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಚಿತ್ರ ಇದ್ದವಳು, ವಿದ್ಯಾ ನಿನಗೆ ನಿನ್ನ ಗಂಡ ಬದ್ರಂಗೆ ಗೊತ್ತಾ ನೀನು ಹೋಟ್ಲಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇರೋದು ಅಂತ ಹೇಳ್ತಾಳೆ. ಆಗ ವಿದ್ಯೆ ಇದ್ದಳು, ಚಿತ್ರಕ್ಕ ಸಂದಾಗ ಗೊತ್ತಿದೆ, ಅವರು ಕೂಡ ಇವತ್ತು ಹೋಟ್ಲಿಗೆ ಬಂದು ಟೀ ಕುಡ್ಕೊಂಬಂದರು ನನ್ನ ಮುಂದೆನೆ, ನಾನೇ ಅವ್ರಿಗೆ ಸರ್ವ್ ಮಾಡಿದೆ ಅಂತಲೂ ಹೇಳ್ತಾಳೆ. ಅಂಥೇಳಿ ಸರಿ ನನ್ನ ಕೆಲಸ ಇದೆ ಬರ್ತಾರೆ, ಬೇಗ ಎದ್ದೇಳಬೇಕು ಅಂತ ಹೇಳಿ ಒಳಗಡೆ ಹೊಂಟೋಗ್ತಾಳೆ. ಆಗ ಸಾವಿತ್ರಿ ಇದ್ದವಳು ಈಶ್ವರಿಗೆ, ನೋಡಿದ್ರೆ ಅದಕ್ಕೆ ಹೆಂಗೆ ದಿಮಾಕಲ್ಲಿ ಮಾತಾಡೋಗ್ತಾಳೆ, ಎಷ್ಟು ಮಿತ್ಮೀರಿ ಬಿಟ್ಟಿದ್ದಾಳೆ ಅಂತ ಹೇಳ್ತಾಳೆ. ಆಗ ಈಶ್ವರಿ ಇದ್ದವಳು, ಅವಳು ಮಿತ್ಮೀರಿ ತುಂಬ ದಿನವೇ ಆಗಿದೆ, ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಷ್ಟೇ, ನಾವೇ ಮತ್ತೆ ಹಿಂಗೆ ಪ್ರಶ್ನೆ ಮಾಡ್ತಾಯಿದ್ದೀವಿ, ಇದನ್ನೆಲ್ಲ ಕೇಳಕ್ಕೆ ನೀವು ಯಾರು ಅಂತಲೂ ನಮ್ಮನ್ನು ಪ್ರಶ್ನೆ ಮಾಡ್ತಾಳೆ. ಆ ಲೆಟ್ವೇಲ್ಗೆ ಹೇಳು ಮಿತ್ಮೀರಿದ್ದಾಳೆ. ಸರಿ ಅಂತ ಇವರು ಸುಮ್ಮನೆ ಆಗ್ತಾರೆ. ಮತ್ತಿಲ್ಲಿ ವಿದ್ಯೆ ಒಳಗಡೆ ಹೋಗ್ತಾಳೆ. ಭದ್ರ ನಿಂತ್ಕೊಳ್ಳೋ ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಾನೆ. ಆಗ ವಿದ್ಯೆ ಇದ್ದವಳು, ಏನು ಹೇಳಿ ಅಂತಾಳೆ. ಭದ್ರ, ಸರಿ ಈ ಹೋಟ್ಲಲ್ಲಿ ಕೆಲಸ ಮಾಡೋ ಅಂಥ ನಾಟಕ ಎಲ್ಲ ಯಾಕೆ ನಿನ್ಗೀಗ ಅಂತ ಹೇಳ್ತಾನೆ. ಆಗ ವಿದ್ಯೆ ಇದ್ದವಳು, ನಿಮ್ಗೆ ನಾಟಕ ಅಂತ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ, ನಾನೇನು ಯಾವ ನಾಟಕನೂ ಮಾಡ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವಳು, ಮತ್ತೆ ಈ ದುಡ್ಡಿನ ದರ್ದೇನಕ್ಕೋ ನಿನಗೆ ದುಡ್ಕೊಂಡು ತಿನ್ನೋದು ಅಂತ ಹೇಳ್ತಾನೆ. ಆಗ ವಿದ್ಯೆ ಇದ್ದವಳು, ಅದು ದುಡ್ಡಿನ ದರ್ದು ನನಗಿದೆ, ಏನು ಮಾಡೋಕ್ಕಾಗುತ್ತೆ, ನನಗೆ ಬೇರೆಯವ್ರ ಥರ ಹಾಗೆ ಇಸ್ಕೊಂಡು ತಿನ್ನೋಕ್ಕಾಗಲ್ಲ, ನನಗೆ ಸ್ವಾಭಿಮಾನದಿಂದ ಬದುಕಿ ಅಭ್ಯಾಸ, ಅಷ್ಟಕ್ಕೂ ನಾನು ಈ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾ ಇರೋದು ಐಷಾರಾಮಿ ಜೀವನ ಮಾಡೋದಕ್ಕಲ್ಲ, ನನ್ನ ವಿದ್ಯಾಭ್ಯಾಸಕ್ಕೆ ಮತ್ತು ನನ್ನ ಹೊಟ್ಟೆಲಿರೋ ಮಗುವಿನ ಆರೋಗ್ಯಕ್ಕಾಗಿ. ಪ್ರತಿ ತಿಂಗಳು ಸ್ಕ್ಯಾನಿಂಗು ಮಾತ್ರೆ ಅಂತ ತುಂಬ ಖರ್ಚಿದೆ, ಅದನ್ನೆಲ್ಲ ನಾನು ನಿಭಾಯಿಸಬೇಕು ಅಂತಂದರೆ ಈ ಕೆಲಸ ಮಾಡಲೇಬೇಕು. ಅಷ್ಟೇ ಅಲ್ಲದೆ ಈ ಮನೆಯಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಾಡಿಗೆ ಕೂಡ ಕಟ್ಟಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಭದ್ರ ಇದನ್ನು, ಅದಕ್ಕೋಸ್ಕರ ನೀನು ಹೋಟ್ಲಲ್ಲಿ ಹೋಗಿ ಕೆಲಸ ಮಾಡೋಂಥದ್ದೇನಿದೆ, ಇಲ್ಲೇ ಮನೆಗೆ 4 ಮಕ್ಕಳನ್ನ ಕರೆದು ಟ್ಯೂಷನ್ ಮಾಡ್ಬೋದಲ್ವೇ ಅಂತ ಹೇಳ್ತಾನೆ. ಆಗ ವಿದ್ಯಾ ಇದ್ದವಳು, 4 ಮಕ್ಕಳು ಕರೆದು ಟ್ಯೂಷನ್ ಮಾಡೋಕ್ಕೆ ನಾನಿರೋದು ಬಾಡಿಗೆ ಮನೆಯಲ್ಲಿ, ಅಷ್ಟೇ ಅಲ್ಲದೆ ಮಂತ್ರಿ ಶಿವರಾಮೇಗೌಡರ ಮನೆಗೆ ಮಕ್ಕಳು ಟ್ಯೂಷನ್ಗೆ ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ಜನ ಎಲ್ಲ ಆಡ್ಕೊತಾರೆ, ಅಲ್ಲಿ ಮಾವನ ಹೆಸರೆಲ್ಲ ಹಾಳಾಗುತ್ತೆ, ಹಂಗಾಗಿ ನಾನು ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದನು, ಹಾಗಾದರೆ ಈಗ ಅಪ್ಪಯ್ಯನ ಹೆಸರು ಹಾಳಾಗ್ತಾ ಇಲ್ವೇ ನೀನು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಅಂತ ಹೇಳ್ತಾನೆ. ವಿದ್ಯೆ ಇದ್ದವಳು, ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರೋದು ಮಾವಯ್ಯನ ಹೆಸರು ಹೇಳ್ಕೊಂಡಲ್ಲ, ನನಗೆ ಚೆಂದ ಗೊತ್ತಿದೆ ಎಲ್ಲಿ ಮಾವಯ್ಯನ ಹೆಸರು ಬಳಸ್ಕೊಬಾರ್ದು ಅನ್ನೋದು, ನಾನಲ್ಲಿ ಬರೀ ಕೆಲಸ ಮಾಡ್ತಾ ಇರೋದು ವಿದ್ಯಾ ಆಗಿ ಅಷ್ಟೇ. ನನ್ನ ಈ ಜನ್ಮ ಇರೋ ತನಕ ನಾನು ಮಾವಯ್ಯನ ಹೆಸರಿಗೆ ಯಾವತ್ತೂ ಕಳಂಕ ಬರದೇ ಇರೋ ರೀತಿ ನಾನು ನೋಡ್ಕೊಳ್ಳೋದು ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ. ಹೇಳ್ಬಿಟ್ಟು, ಸರಿ ಆಯಿತು, ಮತ್ತು ನೀವು ನನಗೆ ಟ್ಯೂಷನ್ ಮಾಡಿ ಜೀವನ ಮಾಡ್ಬೋದು ಅಂತ ಹೇಳಿದ್ದಕ್ಕೆ, ಕಾಳಜಿ ತೋರಿಸಿದ್ದಕ್ಕೆ ಶಾನೆ ಥ್ಯಾಂಕ್ಸ್ ಅಂತಲೂ ಕೂಡ ಹೇಳ್ತಾಳೆ. ತದಾದ ನಂತರ ಇವರಿಬ್ಬರು ಮಾತಾಡೋದನ್ನು ಭಗೀರಥಿ, ಚಂಪಾ ಅವರು ಕಿಟಕಿನಲ್ಲಿ ನೋಡ್ತಾ ಇರ್ತಾರೆ. ಆಗ ಚಂಪಾ, ಇದೇ ನಮ್ಮಮ್ಮ ಇಬ್ಬರು ಜಗಳ ಆಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಆಗ
ಭಗೀರಥಿಯವರು ಜಗಳ ಅಲ್ಲ ಕಣೆ, ಅವ್ರ ಕೋಪದಲ್ಲಿ ಪ್ರೀತಿ ಕಾಣಿಸ್ತಾ ಇದೆ ನೋಡಿ, ಪ್ರೀತಿ ಕಾಳಜಿ ಎಲ್ಲ ಕಾಣಿಸ್ತಾ ಇದೆ. ಒಂದು ಹೆಂಗಸು ಕಷ್ಟಪಟ್ಟು ದುಡಿತಾ ಇದ್ದಾಳೆ ಅನ್ನೋದು ನನ್ನ ಗಂಡನ ಮನಸ್ಸಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದೆ ನೋಡು, ಅದು ನನ್ನ ಕಣ್ಣು ಕಾಣಿಸ್ತಾ ಇದೆ ಕಣೆ ಚಂಪಾ, ನಿನ್ಗೆ ಅದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರಿ ಅಂತ ಹೇಳಿ ಇಬ್ಬರು ಮಾತಾಡ್ಕೊಳ್ತಿದ್ದಾರೆ. ಮತ್ತಿಲ್ಲಿ ಶಿವರಾಮೇಗೌಡರ ಮನೆಯಲ್ಲಿ ಎಲ್ಲರೂ ಕೂಡ ದೇವ್ರ ಮುಂದೆ ಇನ್ವಿಟೇಷನ್ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಒಂದೊಂದನ್ನ ಬೇಡ್ಕೊತಾ ಇದ್ದಾರೆ. ಭದ್ರಾ ಬಂದ್ಬಿಟ್ಟು, ದೇವರೇ ನನ್ನ ತಂಗಿ ಜೀವನ ಸಂದಾಗಿರ್ಲಪ್ಪ, ಇನ್ಮೇಲೆ ಯಾವುದೇ ಒಂದು ಅಡೆಚಡೆ ಇಲ್ಲದೇ ನನ್ನ ತಂಗಿ ಖುಷಿಯಾಗಿ ಮದುವೆ ಆಗ್ಲಪ್ಪ ಅಂತ ಭದ್ರಾ ಅಂದ್ಕೊಂಡ್ರೆ, ಇಲ್ಲಿ ಸಾವಿತ್ರಿ, ಅಯ್ಯೋ ದೇವರೇ ಈ ಮದುವೆ ನಿಂತೋಗ್ಲಪ್ಪ, ಈ ಮದುವೆ ನಿಂತೋಗಿ ನಾನು ನೋಡ್ರೆ ಹುಡುಗನ ಜೊತೆ ಮದುವೆ ಆಗಿ ನನ್ನ ಜೀವನ ಸೆಟ್ಲ್ ಆಗೋ ಥರ ದುಡ್ಡು ಸಿಗ್ಲಪ್ಪ ಅಂತ ಅವಳು ಅನ್ಕೊತಾಳೆ. ಈಶ್ವರಿ, ದೇವರೇ ಈ ಮದುವೆ ನಿಂತೋಗಿ ನನಗೆ ಈ ಮದುವೆ ಎಲ್ಲ ಮುಗಿದು ಅಚ್ಚುಕಟ್ಟಾಗಿ ಮುಗಿದು ನನಗೆ ಬರಬೇಕಾಗಿರೋ ಪಾಲು ಈ ಮದುವೆನಿಂದ ಬಂದುಬಿಟ್ರೆ ನಾನು ನನ್ನ ಮಕ್ಕಳು ಖುಷಿಯಾಗಿ ನೆಮ್ಮದಿಯಾಗಿರ್ತೀವಪ್ಪ ದೇವರೇ ಅಂತ ಅವಳು ಬೇಡ್ಕೊತಾ ಇರ್ತಾಳೆ. ಅದಾದ ನಂತರ ಪೂಜೆ ಎಲ್ಲ ಮಾಡಿ ಶಿವರಾಮೇಗೌಡರು ಹೇಳ್ತಾ ಇದ್ದಾರೆ, ಭದ್ರಾ ನಾನು ಮೋನ ಹೋಗಿ ಇನ್ವಿಟೇಷನ್ನ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಬಂದ್ಬಿಡ್ತೀವಿ, ಅದಾದ ನಂತರ ನೀನು ಮತ್ತು ಗೋವಿಂದ ಇಬ್ಬರೂ ಸೇರಿ ಇನ್ವಿಟೇಷನ್ ಹಂಚಕ್ಕೆ ಶುರು ಮಾಡಿಬಿಡಿವ್ರಂತೆ ಅಂತ ಹೇಳ್ತಾನೆ. ಆಗ ಸರಿ ಅಪ್ಪಯ್ಯ ಅಂತ ಹೇಳ್ತಾರೆ. ಆ ಗೋವಿಂದೇಗೌಡರಿದ್ದರು, ಭದ್ರಾ ನಾನು ಈ ಕಡೆ ನಾಗಮಂಗಲ ದೇವಲಾಪುರ ಚಿಣ್ಯ ಈ ಕಡೆ ನಾನು ಕೊಟ್ಕೊಂಬರ್ತೀನಿ ಕಾರ್ಡ್ನ, ನೀನು ಈ ಕಡೆ ದುದ್ದ ದೊಡ್ಡಿ ಅರ್ಕೆರೆ ಈ ಕಡೆ ನೀನು ಕೊಟ್ಕೊಂಬಂದ್ಬಿಡು, ಮುಗಿಸ್ಬಿಡೋಣ ಬೇಗ ಅಂತ ಮಾತಾಡಿಕೊಂಡು ಇನ್ವಿಟೇಷನ್ ಕೊಡೋ ಕಾರ್ಯಕ್ರಮ ಕೂಡ ಶುರು ಮಾಡ್ತಾರೆ. ಅದಾದ ನಂತರ ಈಶ್ವರಿ ಆ ಈ ಕಣ್ಮಣಿಗೆ ನೋಡಿರುವಂಥ ಗಂಡಿನ ತಂದೆಗೆ ಫೋನ್ ಮಾಡಿಬಿಟ್ಟು, ಅಣ್ಣ ನಾನು ನಿನಗೊಂದು ಗುಡ್ ನ್ಯೂಸ್ ಹೇಳೋಕ್ಕೆ ಫೋನ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಆಗ ಗಂಡಿನ ತಂದೆ ಇದ್ದವರು, ಹೇಳವ ಈಶ್ವರಿ, ನೀನು ಫೋನ್ ಮಾಡಿದ್ಯಾ ಅಂದಮೇಲೆ ಅಲ್ಲಿ ಸಿಹಿ ಸುದ್ದಿನೇ ಇರ್ತದೆ, ಏನು ಹೇಳವ ಅಂತ ಹೇಳ್ತಾರೆ. ಅದು ಅಣ್ಣ ಮನೆಯಲ್ಲಿ ಇನ್ವಿಟೇಷನ್ ಪೂಜೆ ಮಾಡಿ ಇನ್ವಿಟೇಷನ್ ಹಂಚೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ನೀವು ಇನ್ಮೇಲೆ ಇನ್ವಿಟೇಷನ್ ಕೊಡೋಕ್ಕೆ ರೆಡಿ ಮಾಡ್ಬೋದು, ಮದುವೆ ತಯಾರಿ ಅಂತೂ ಅಂತಿಮಕ್ಕೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾಳೆ. ಹೇಳ್ಬಿಟ್ಟು, ಅಣ್ಣ ಅಷ್ಟೇ ಅಲ್ಲ, ನಾನು ಏನು ಮಾತು ಕೊಟ್ಟಿದ್ದೆ ಅದನ್ನು ನಡ್ಸ್ಕೊಂಡಿದ್ದೀನಿ, ನೀನು ಕೂಡ ಕೊಟ್ಟಿರೋ ಮಾತನ್ನ ಮರಿದಂಗೆ ನಡ್ಸ್ಕೊಬೇಕು ಅಂತ ಹೇಳ್ತಾಳೆ. ಆಗ ಅಯ್ಯೋ ನೀನು ದುಡ್ಡಿನ ವಿಷಯ ಮಾತಾಡ್ತಾ ಇದೆಯವಾ, ಪಾಲ್ ತಾನೇ ನಾನು ಕೊಡದೇ ಇರ್ತೀನ, ನೀನು ಮನೆಗೆ ಭಾಗ್ಯಲಕ್ಷ್ಮಿನೇ ಕಳಿಸ್ತಾ ಇದೆಯಾ ಅಂಥದ್ರಲ್ಲಿ ನಾನು ನಿನಗೆ ಪಾಲ್ ಕೊಡದೇ ಇರ್ತೀನ, ಎಷ್ಟು ಬೇಕು ಹೇಳಿ ಈಗಲೇ ಕಳಿಸ್ತೀನಿ ದುಡ್ಡನ್ನ ಅಂತ ಹೇಳ್ತಾನೆ. ಆಗ ಈಶ್ವರಿ ಇದ್ದಳು, ಇವಾಗ ಸದ್ಯಕ್ಕೊಂದು 25 ಲಕ್ಷ ಕೊಟ್ಟರೆ ಚೆನ್ನಾಗಿರ್ತಿತ್ತು ಅಣ್ಣ ಅಂತ ಹೇಳ್ತಾಳೆ. 25 ಲಕ್ಷ ಈಗಲೇ ಕಳಿಸ್ತೀನಿ ನೋಡವ ಫೋನಲ್ಲೇ ಅಂತ ಹೇಳಿ ಅವಳಿಗೆ 25 ಲಕ್ಷ ಕೊಡ್ತಾಳೆ. ಈಶ್ವರಿಗೆ ಇಲ್ಲಿ ಖುಷಿಯಾಗೋಗುತ್ತೆ. ಮತ್ತಿಲ್ಲಿ ಕಣ್ಮಣಿಗಳು ಅಂತ ಅಳ್ತಾ ಇರ್ತಾಳೆ. ಅಲ್ಲಿಗೆ ರಾಖಿನ ಕರ್ಸ್ಕೊತಾಳೆ. ರಾಖಿ, ಯಾಕೆ ಮೇಡಮ್ ಅವರೇ ನಾನು ಇಲ್ಲಿ ಕರ್ಸ್ಕೊಂಡ್ರಿ ಯಾಕೆ ಅಂತ ಕೇಳ್ತಾಳೆ. ಆಗ ಅಯ್ಯೋ ರಾಖಿ, ನೀನು ಇಷ್ಟು ಆರಾಮಾಗಿದೆಯಾ, ನನಗೆ ಇಲ್ಲಿ ಇರೋಕೆ ಆಗ್ತಾ ಇಲ್ಲ ರಾಖಿ, ಮದುವೆಗೆಲ್ಲ ತಯಾರಿ ಮಾಡಿ ಅಲ್ಲಿ ಇನ್ವಿಟೇಷನ್ ಹಂಚಕ್ಕೆ ಹೋಗ್ತಾ ಇದ್ದಾರೆ, ನಾನು ಏನು ಮಾಡಲಿ ಅಂತ ಹೇಳ್ತಾಳೆ. ಆಗ ರಾಖಿ ಇದ್ದನು, ನೋಡಿ ಮೇಡಮ್ ನೀವು ನನಗೇನು ಕೈಗೆ ಎಡ್ತೇ ಇರುವಂಥ ನಕ್ಷತ್ರ, ನಿಮ್ಮ ಜೀವನದಲ್ಲಿ ನಾನು ಬರೋಕ್ಕಾಗಲ್ಲ, ನಾನು ಅದಕ್ಕೆ ಅವತ್ತಿಂದನೂ ಅದನ್ನೇ ಹೇಳ್ತಾ ಇರೋದು, ನೀವು ದಯವಿಟ್ಟು ದೊಡ್ಡ ಯಜಮಾನ್ರು ನೋಡಿರೋ ಹುಡುಗನ ನೋಡಿ ಮದುವೆ ಆಗಿಬಿಟ್ರೆ ಒಳ್ಳೆಯದು ಅಂತ ಹೇಳ್ತಾನೆ. ಆಗ ಕಣ್ಮಣಿ ಇದ್ದಳು, ನೋಡು ರಾಖಿ, ನಾನು ಅವತ್ತು ಹೇಳಿದ್ದು ಒಂದೇ ಮಾತು, ಇವತ್ತು ಹೇಳೋದು ಒಂದೇ ಮಾತು, ನನ್ನ ಕತ್ತಿಗೆ ನೀನು ತಾಳಿ ಕಟ್ಟಿದ್ರೆ ಅದು ತಾಳಿ, ಬೇರೆಯವ್ರು ಕಟ್ಟಿದ್ರೆ ಅದು ನನಗೆ ನೇಣು ಹಗ್ಗ ಆಗಿರುತ್ತೆ ರಾಖಿ, ನನಗೆ ನೀನು ಬಿಟ್ಟರೆ ಬೇರೆ ಏನೂ ಬೇಡ ರಾಖಿ ಅಂತ ಅಂತ ಹತ್ಕೊಂಡು ಹೋಗಿ ರಾಖಿನ ತಪ್ಕೊಂಡ್ಬಿಡ್ತಾಳೆ. ಆಗ ರಾಖಿ, ನಾನು ಏನು ಮಾಡಲಿ ಕಣ್ಮಣಿಯವ್ರು ಹಿಂಗೆ ಆಗೋಗಿದೆ ಅಂತ ಅವನು ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಈಶ್ವರಿ ಬರ್ತಾರೆ, ಸೌಂಡ್ ಕೇಳಿಸ್ಬಿಟ್ಟು ಯಾರೋ ಬರ್ತಾಯಿದ್ದಾರೆ, ದೂರ ಹೋಗು ಅಂತ ಹೇಳಿ ಇಬ್ಬರು ತಪ್ಕೊಂಡಿರ್ತಾರೆ, ದೂರ ನಿಂತ್ಕೊತಾರೆ. ಆಗ ಈಶ್ವರಿ ಬಂದು, ಏನೋ ಮಾಡ್ತಾ ಇದೆಯಾ ನೀನಿಲ್ಲಿ, ನೀನು ನಿಮ್ಮ ಮನೆ ಡ್ರೈವರ್ ಅಷ್ಟೇ, ನಮ್ಮ ಮನೆಯವನು ಅಂತ ನಮ್ಮ ಅಣ್ಣ ಹೇಳ್ಬಿಟ್ರೆ ನೀನು ನಮ್ಮ ಮನೆಯವನು ಆಗೋಕ್ಕಾಗಲ್ಲ, ಏನು ಮಾಡ್ತಾ ಇದ್ದೆ ಇಲ್ಲಿ, ಮದುವೆ ಗೊತ್ತಾಗಿರೋ ಹುಡುಗಿ ರೂಮಿಗೆ ಬಂದು ಅಂತ ಕೇಳ್ತಾಳೆ. ಆಗ ಅವನಿದ್ದವನು, ಅದು ಮೇಡಮ್ ಅವರೇ ಕಣ್ಮಣಿ ಅಮ್ಮವರು ನೈಲ್ ಪಾಲಿಶ್ ಥರ ಕೇಳಿದ್ರು, ಅದಕ್ಕೆ ತಂದುಕೊಡೋಣ ಅಂದ್ಬಿಟ್ಟು ಒಳಗಡೆ ಬಂದೆ ಅಂತ ಹೇಳ್ತಾನೆ. ಒಳಗಡೆನೇ ಬರೋದಕ್ಕೆ ನಿನ್ಗೆ ಎಷ್ಟೋ ಧೈರ್ಯ, ನಮ್ಮ ಮನೇಲಿ ಬೇರೆ ಯಾರು ಇಲ್ವಾ, ಅವ್ರ ಕೈಲಿ ಕೊಟ್ಟು ಕಳಿಸ್ಬೋದು ತಾನೆ ಅಂತ ಹೇಳ್ತಾನೆ. ಸಾರಿ ಮೇಡಮ್ ಅವರೇ, ಅವ್ರಿಗೆ ಕೂಗದೆ ಕೇಳಿಸ್ತಿಲ್ಲ, ಹಂಗಾಗಿ ನಾನೇ ಬಂದುಬಿಟ್ಟೆ, ನೆಕ್ಸ್ಟ್ ಟೈಮ್ ನಾನು ಬರಲ್ಲ ಅಂತ ಹೇಳಿ ಸಾರಿ ಹೇಳ್ತಾನೆ. ರಾಕೇಶನ್ಗೆ ಬೈದು ಈಶ್ವರಿ ಅಲ್ಲಿಂದ ಕಳಿಸ್ಬಿಟ್ಟು, ಕಣ್ಮಣಿ ಏನವ ನೀನು, ಆ ಡ್ರೈವರ್ನ ನಿನ್ನ ರೂಮ್ ತನಕ ಬರೋ ತನಕ ಬಿಟ್ಕೊಂಡಿದ್ದೀನಿ, ನೀನು ಬುದ್ಧಿ ಬೇಡವಾ ಕಣ್ಮಣಿ, ಸರಿ ಕಣವ ಇನ್ನೊಂದು ಸತಿ ಹಿಂಗೆ ಮಾಡಬೇಡ ಆಯಿತಾ, ನಾನು ಯಾಕೆ ಬಂದೆ ನಿನ್ನ ರೂಮ್ಗೆ ಅಂದರೆ ಒಡವೆ ತೋರ್ಸೋಣ ಅಂತ ಅಂದ್ಕೊಂಡು ಬಂದೆ, ಒಡವೆ ಡಿಸೈನ್ ನೋಡವ ಸೆಲೆಕ್ಟ್ ಮಾಡವ ಅಂತ ಫೋನಲ್ಲಿ ಕಣ್ಮಣಿಗೆ ಒಡವೆ ಡಿಸೈನ್ ಎಲ್ಲ ತೋರಿಸಿ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ. ಮತ್ತಿಲ್ಲಿ ವಿದ್ಯಾ ಹೋಟೆಲ್ ಹತ್ರ ಎಲ್ಲ ಜನಗಳನ್ನೂ ಫ್ಲಾಗ್ ಇಟ್ಕೊಂಡು ಕರಿತಾ ಇದ್ದಾಳೆ, ಬನ್ನಿ ಊಟ ಚೆನ್ನಾಗಿದೆ, ಟಿಫನ್ ಚೆನ್ನಾಗಿದೆ, ಬನ್ನಿ ಊಟ ಮಾಡಿ ಅಂತ. ಅಲ್ಲಿಗೆ ಸಡನ್ನಾಗಿ ರತ್ನ ಬಂದುಬಿಡ್ತಾಳೆ ಅವ್ರ ಅಮ್ಮ. ಆವಾಗ ವಿದ್ಯಾ ಇದ್ದವಳು, ಅವ್ವ ನೀನೇನಿಲ್ಲಿ ಅಂತ ಕೇಳ್ತಾಳೆ. ರತ್ನ ಅವರು, ಏನವ ನಿನ್ನ ಅವಸ್ಥೆ, ಹೆಂಗಿರ್ಬೇಕಾದವಳು, ಏನು ಕೆಲಸ ಮಾಡ್ತಾ ಇದೀಯವ ನೀನು ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದವಳು, ಅವ್ವ ಯಾವ ಕೆಲಸ ಆದರೆ ನಾವು ಮಾಡ್ಕೊಂಡು ದುಡ್ಕೊಂಡು ತಿನ್ನೋಕ್ಕೆ ಸ್ವಾಭಿಮಾನದಿಂದ, ನೀನು ಸುಮ್ಮನೆ ಬಾರವ್ವ ಅಂತ ಹೇಳ್ತಾಳೆ. ಆವಾಗ ರತ್ನ ಇದ್ದವಳು, ವಿದ್ಯಾ ನಿನ್ನ ಹತ್ರ ನಾನು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಇವತ್ತು ನಿಮ್ಮ ಅಪ್ಪನ
ಜೈಲಲ್ಲಿ ನೋಡೋಕೆ ಹೋಗಿದ್ದೆ ಅಂತ, ನಿಮ್ಮಪ್ಪ ಒಂದು ಮುಖ್ಯವಾದ ವಿಷಯ ಹೇಳಕ್ಕೆ ಹೇಳಿದ್ರು ನಿನಗೆ ಅಂತ ಹೇಳ್ತಾರೆ. ಆಗ ವಿದ್ಯೆ ಇದ್ದಳು ಮುಖ್ಯವಾದ ವಿಷಯವೇ ಏನವ ಅದು ಅಂತ ಕೇಳ್ತಾಳೆ. ಆಗ ರತ್ನ ಅವ್ರು ಹೇಳ್ತಾ ಇದ್ದಾರೆ, ಅದು ನಿಮ್ಮ ಮನೆ ಕಣ್ಮಣಿಗೆ ನೋಡಿರೋ ಹುಡುಗ ಸರಿ ಇಲ್ವಂತೆ, ಅವನಿಗೆ ಬರೀ ಹುಡುಗಿರ್ ಚಟ ಜಾಸ್ತಿ ಇದೆಯಂತೆ, ಹುಡುಗಿರ ಜೊತೆ ಅದೊಂದೇ ಅಲ್ಲ ಎಣ್ಣೆ ಕುಡಿಯೋದು ಪ್ರತಿಯೊಂದು ಚಟ ಇದೆಯಂತೆ, ಸರಿ ಇಲ್ಲ ಅಂತ ಹೇಳು ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಸರಿ ಅಂತ ಅಂದ್ಬಿಟ್ಟು ವಿದ್ಯಾ ಮನೆಗೆ ಹೋಗಿ ಭದ್ರಂಗೆ ಬರೀ ಮದುವೆ ಮಾಡೋಕೆ ನಿಂತ್ಕೊಂಡ್ರೆ ಸಾಲದು, ಹೆಣ್ಣು ಪ್ರತಿ ಜೀವನನೂ ಅವನ ಜೊತೆ ಕಳಿಬೇಕು, ಒಂದೊಂದು ದಿನನೂ ಕೂಡ ಹುಡುಗ ಹೆಂಗೆ ಏನು ಅಂತ ವಿಚಾರಿಸ್ಬೇಕು ಅಂತ ಹೇಳ್ತಾಳೆ. ಆಗ ಭದ್ರ ಆಯ್ತಾನು, ಏನು ಹುಡುಗ ಸರಿ ಇಲ್ಲ ಅಂತ ಹೇಳ್ತಾ ಇದೆಯೇ, ಹುಡುಗನ ಬಗ್ಗೆ ವಿಚಾರಿಸೋಕೆ ಏನಿದೆ ಅಂತ ಹೇಳ್ತಾನೆ. ವಿದ್ಯಾ ಇದ್ದಳು, ಎಲ್ಲ ಇದೆ, ಅವನು ಹುಡುಗ ಸರಿ ಇಲ್ಲ, ಅವ್ನ ಕ್ಯಾರೆಕ್ಟ್ರು ಸರಿ ಇಲ್ಲ, ಅವನಿಗೆ ಹೆಣ್ಣಿನ ಹುಚ್ಚು ಜಾಸ್ತಿ ಇದೆ, ಫಸ್ಟು ವಿಚಾರಿಸಿ ಮದುವೆ ಮಾಡಿ ಅಂತ ಹೇಳ್ತಾಳೆ. ಅದನ್ನು ಕೇಳಿದಂಥ ಭದ್ರ ಶಾಕ್ ಆಗ್ತಾನೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.